ನಾನು ಸಖತ್ತಾಗಿದ್ದೀನಿ ಆ್ಯಸ್ ಆಲ್ವೇಸ್, ಯಾವಾಗಲೂ ಚೆನ್ನಾಗೇ ಇರ್ತೀನಿ. ನನ್ನಂಥ ಹೊಸ ಆ್ಯಕ್ಟರ್ಸ್ಗಳಿಗೆ ಈ ಥರ ಅವಾರ್ಡ್ಸ್ ಏನಿರುತ್ತೆ ಬೆಸ್ಟ್ ಎಮರ್ಜಿಂಗ್ ಆ್ಯಕ್ಟರ್ ಅಂತ ಏನು ಕೊಡ್ತಾ ಇದ್ದಾರೆ, ಈ ಥರ ಅವಾರ್ಡ್ಸ್ ತುಂಬ ಮೋಟಿವೇಟ್ ಮಾಡುತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ, ಒಳ್ಳೆ ಸಿನಿಮಾಗಳನ್ನ ಆರಿಸ್ಕೊಳ್ಳೋದಕ್ಕೆ. ಸಿನಿಮಾ ಮಾಡಾದ ನಂತರ ಏನೋ ಒಂದಷ್ಟು ಪಾತ್ರಗಳು ಮಾಡಿರ್ತೀವಿ, ಅದಕ್ಕೆ ಅವಾರ್ಡ್ ಬರೋದು ಅದು ಬೇರೆ ಥರ. ಇವಾಗ ಎಮರ್ಜಿಂಗ್ ಅಂತ ಬಂದಾಗ ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಬಂದಿರೋದು. ನಾನು ಬಂದಿರೋದೇ ಸೀರಿಯಲ್ನಿಂದ, ಸೊ ಯಾವತ್ತೂ ನನ್ನ ರೂಟನ್ನು ನಾನು ಮರೆಯೋದಿಲ್ಲ. ಸೊ ಆ ಕಮಿಟ್ಮೆಂಟ್ ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೀರಿಯಲ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸಿನಿಮಾ ಡೇಟ್ಸ್ ಹೆಂಗಿರುತ್ತೆ ಅಂದರೆ ಒಂದು ಸ್ಕೆಡ್ಯೂಲ್ ಮಾಡ್ತೀವಿ ಮತ್ತು ಬ್ರೇಕ್ ಇರುತ್ತೆ. ಓಕೆನಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರೆ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಮಾರ್ನವಿ ಸಿನಿಮಾದ ಟೀಸರ್ ಲಾಂಚ್ ಆಗಿರೋದು. ಈ ಟೀಸರ್ ಲಾಂಚಲ್ಲಿ ಕಾರ್ತಿಕ್ ಮಹೇಶ್ ಅವರು ಕೂಡ ಭಾಗವಹಿಸಿರೋದು. ಎಸ್, ಇವತ್ತು ನಮ್ಮ ಜೊತೆ ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮೊದಲಿನ ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ ಆ್ಯಸ್ ಆಲ್ವೇಸ್, ಯಾವಾಗಲೂ ಚೆನ್ನಾಗೇ ಇರ್ತೀನಿ. ಓಕೆ ಸರ್, ಇವಾಗ ನಿಮ್ಮ ಮೂವಿ ಕೂಡ ಬರ್ತಾ ಇರೋದು ರಾಮರಸ, ಎಲ್ಲಿ ತನಕ ಬಂದಿದೆ ಶೂಟಿಂಗ್ ಅನ್ನುವಂಥ? ರಾಮರಸ ಆಲ್ಮೋಸ್ಟ್ ಮುಗ್ದಿದೆ ಮೇಡಮ್. ಎಡಿಟಿಂಗ್ ನಡೀತಾ ಇದೆ, ಪೋಸ್ಟ್ ಪ್ರೊಡಕ್ಷನ್ ನಡೀತಿದೆ, ಪ್ಯಾಚ್ ವರ್ಕ್ ಒಂದಷ್ಟು ಬ್ಯಾಲೆನ್ಸ್ ಉಳಿದಿದೆ, ಅದರ ಶೂಟಿಂಗ್ ಆಗಬೇಕು. ಸೊ ಅದಾಗಬೇಕಷ್ಟೆ. ಚಿತ್ತಾರದಲ್ಲಿ ಅವಾರ್ಡ್ ಕೂಡ ಪಡೆದಿದ್ದೀರಾ, ಸೊ ಎಷ್ಟು ಖುಷಿ ಇದೆ ಸರ್ ಇದ್ರ ಬಗ್ಗೆ? ಸೊ ನನ್ನಂಥ ಹೊಸ ಆ್ಯಕ್ಟರ್ಸ್ಗಳಿಗೆ ಈ ಥರ ಅವಾರ್ಡ್ಸ್ ಏನಿರುತ್ತೆ ಬೆಸ್ಟ್ ಎಮರ್ಜಿಂಗ್ ಆ್ಯಕ್ಟರ್ ಅಂತ ಏನು ಕೊಡ್ತಾ ಇದ್ದಾರೆ, ಈ ಥರ ಅವಾರ್ಡ್ಸ್ ತುಂಬ ಮೋಟಿವೇಟ್ ಮಾಡುತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ, ಒಳ್ಳೆ ಸಿನಿಮಾಗಳನ್ನ ಆರಿಸ್ಕೊಳ್ಳೋದಕ್ಕೆ. ಸೊ ಒಳ್ಳೆ ಸಿನಿಮಾಗಳಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಅಫ್ಕೋರ್ಸ್ ತುಂಬ ಸಪೋರ್ಟ್ ಕೊಟ್ಟಂಗೆ ಅನಿಸುತ್ತೆ. ಅಂದರೆ ಸಿನಿಮಾ ಮಾಡಾದ ನಂತರ ಏನೋ ಒಂದಷ್ಟು ಪಾತ್ರಗಳು ಮಾಡಿರ್ತೀವಿ, ಅದಕ್ಕೆ ಅವಾರ್ಡ್ ಬರೋದು ಅದು ಬೇರೆ ಥರ. ಇವಾಗ ಎಮರ್ಜಿಂಗ್ ಅಂತ ಬಂದಾಗ ನನಗೆ ಯಾವ ಬ್ಯಾಕ್ಗ್ರೌಂಡು ಇಲ್ಲದೆ ಬಂದಿರೋದು, ಈ ಥರ ಎಲ್ಲೋ ಒಂದು ಕಡೆ ಸಪೋರ್ಟ್ ಅಂತ ಇದೆ ಅಂತ ಅನಿಸುತ್ತೆ. ಓಕೆ, ಸೀರಿಯಲಿಂದ ಸಿನಿಮಾ ಕಡೆ ಪಾದಾರ್ಪಣೆ ಮಾಡ್ತಾರೆ, ಮತ್ತೆ ಸೀರಿಯಲ್ ಕಡೆ ಬರುವಂಥದ್ದು ಏನಾದರೂ ಇದೆಯಾ ಅನ್ನುವಂಥದ್ದು? ಇಲ್ಲ, ಆ್ಯಕ್ಚುಲಿ ನಾನು ಬಂದಿರೋದೇ ಸೀರಿಯಲ್ನಿಂದ, ಸೊ ಯಾವತ್ತೂ ನನ್ನ ರೂಟನ್ನು ನಾನು ಮರೆಯೋದಿಲ್ಲ. ಆ್ಯಂಡ್ ಇವಾಗ ಸೀರಿಯಲ್ಗೆ ಅಂದರೆ ಅದ್ರ ಕಮಿಟ್ಮೆಂಟೇ ಬೇರೆ ಮೇಡಮ್. ಯಾಕಂತಂದರೆ ಕಂಟಿನ್ಯೂಸ್ಲಿ ಒಂದಷ್ಟು ಶೂಟ್ ಮಾಡಬೇಕಾಗತ್ತೆ, 20-25 ಡೇಸ್ ಇನ್ ಅ ಮಂತ್. ಸೊ ಆ ಕಮಿಟ್ಮೆಂಟ್ ಕೊಡೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಸೀರಿಯಲ್ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ಸಿನಿಮಾ ಡೇಟ್ಸ್ ಹೆಂಗಿರುತ್ತೆ ಅಂದರೆ ಒಂದು ಸ್ಕೆಡ್ಯೂಲ್ ಮಾಡ್ತೀವಿ ಮತ್ತು ಬ್ರೇಕ್ ಇರುತ್ತೆ, ಆ ಬ್ರೇಕಲ್ಲಿ ಮಾಡೋಕ್ಕಾಗಲ್ಲ. ಸೊ ಗೊತ್ತಿಲ್ಲ, ಅಂದರೆ ಒಳ್ಳೆ ಸಿನಿಮಾ ಚೆನ್ನಾಗಾಯಿತು, ಸಿನಿಮಾ ಎಲ್ಲ ಚೆನ್ನಾಗಾಗುತ್ತೆ ಅಂತಂದರೆ ಸಿನಿಮಾ ಕಡೆ ಹೆಚ್ಚು. ಯಾವುದಾದ್ರೂ ಆಪರ್ಚುನಿಟಿ ಬಂದಿದೆಯಾ ಸರ್ ನಿಮಗೆ ಸೀರಿಯಲ್? ಎವ್ರಿ ವೀಕ್ ಬರ್ತಾನೆ ಇರುತ್ತೆ ಪ್ರತಿಯೊಂದು ಹೊಸ ಸೀರಿಯಲ್ಲು. ಇದಿಷ್ಟು ಕಾರ್ತಿಕ್ ಮಹೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಿಯಾಜ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,